ಹಾಯ್ ಎವ್ರಿವನ್, ವೆಲ್ಕಮ್ ಟು ಫಿನಾನ್ಷಿಯಲ್ ಗ್ರೋತ್ ಟ್ರೇಡಿಂಗ್ ಅಕಾಡೆಮಿ ವೀಕ್ಲಿ ರಿಪೋರ್ಟ್. ನನ್ನ ಹೆಸರು ಸೂರಜ್, ಫುಲ್ ಟೈಮ್ ಇನ್ವೆಸ್ಟರ್ ಕಮ್ ಟ್ರೇಡರ್. ಸೊ ನೆಕ್ಸ್ಟ್ ವೀಕು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಏನೇನಾಗುತ್ತೆ, ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಪ್ರತಿ ಭಾನುವಾರ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ನಡೀತೀನಿ. ಇಲ್ಲಿ ರಿಟೈರ್ಮೆಂಟ್ ಪ್ಲಾನಿಂಗ್, ಫಿನಾನ್ಷಿಯಲ್ ಪ್ಲಾನಿಂಗು, ಮ್ಯೂಚುವಲ್ ಫಂಡ್ ಬಗ್ಗೆ ಕಂಪ್ಲೀಟಾಗಿ ಫ್ರೀಯಾಗಿ ಹೇಳ್ಕೊಟ್ಟು ಆ್ಯಂಡ್ ಅದೇ ರೀತಿ ಫ್ರೀಯಾಗಿ ಮ್ಯೂಚುವಲ್ ಫಂಡ್ ಅಕೌಂಟ್ ಓಪನ್ ಮಾಡಿಕೊಟ್ಟು ನಿಮ್ಮ ಫಂಡ್ ತಕ್ಕಂಥ ಪ್ಲಾನ್ ಮಾಡ್ಕೊಡ್ತೀನಿ. ಆಫೀಸು ಮಹಾರಾಷ್ಟ್ರ ಲೇಔಟ್ ಮೆಟ್ರೋ ಸ್ಟೇಷನ್ ಹತ್ರನೇ ಇದೆ. ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣಿಸ್ತಾರೆ ನಂಬರಿಗೆ ಕಾಲ್ ಮಾಡಿ ಅಥವಾ ಒಂದ್ಸತಿ ಆಫೀಸ್ನ ವಿಸಿಟ್ ಮಾಡಿ. ಸೊ ಇವಾಗ ಟಾಪಿಕ್ಕಿಗೆ ಬರೋಣ. ಸೊ ಫ್ರೈಡೇ ನೋಡ್ಬೋದು, ಮಾರ್ಕೆಟು ಲಾಸ್ಟ್ 10 ಮಿನಿಟ್ಸಲ್ಲಿ ಸಿಕ್ಕಾಪಟ್ಟೆ ಫಾಲ್ ಆಗುತ್ತೆ. ಸೊ 3 o'clock ಮೇಲೆ ಎಲ್ಲರಿಗೂ ಶಾಕ್ ಆಗುತ್ತೆ. ಏನಾಗುತ್ತೆ, MSCI ರೀಬ್ಯಾಲೆನ್ಸಿಂಗ್ ಆಗುತ್ತೆ. ಸೊ MSCI ರೀಬ್ಯಾಲೆನ್ಸು ಮಾರ್ಕೆಟ್ ಅವರ್ಸಲ್ಲಿ ಆಗಿದ್ದು ತುಂಬ ವರ್ಸ್ಟ್ ಆಯಿತು ಅಂತ ಅನ್ಬೋದು. ಬೇಕಂತ ಎಲ್ಲರನ್ನು ಕೆಳಗಿಳಿಸೋಕಂತಲೇ ಮಾಡಿದ್ರು ಅಂತ ಹೇಳ್ಬೋದು. ಸೊ ಸಡನ್ನಾಗಿ ವಿತಿನ್ 5 ಮಿನಿಟ್ಸಲ್ಲಿ ಒಂದೇ ಕ್ಯಾಂಡಲ್ಲಿ ಮಾರ್ಕೆಟು 200 ಪಾಯಿಂಟ್ಸ್ ಬೀಳುತ್ತೆ. ಆ್ಯಂಡ್ ಅದೇ ರೀತಿ ವಿತಿನ್ 10 ಮಿನಿಟ್ಸಲ್ಲಿ ಮಾರ್ಕೆಟು ಮೋರ್ ದೆನ್ 250 ಪಾಯಿಂಟ್ಸ್ ಬೀಳುತ್ತೆ. ಸೊ ಯಾರ್ಯಾರು ಕಾಲ್ ಸೇಲ್ ಮಾಡಿದ್ರು ಅವರಿಗೆಲ್ಲ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಬಟ್ ಯಾರ್ಯಾರು ಪೊಸಿಷನಲ್ಲಿದ್ರು ಅವರೆಲ್ಲ ತುಂಬ ಪ್ರಾಬ್ಲಮ್ಗೆ ಸಿಗಾಕೊಂತಾರೆ. ಆ್ಯಂಡ್ ಅದರಲ್ಲಿ ನನಗೂ ಕೂಡ ಅದೇ ರೀತಿ ಒಂದು ಪ್ರಾಬ್ಲಮ್ ಆಯಿತು, ಅದಿರಲಿ. ಆ್ಯಂಡ್ MSCI ರೀಬ್ಯಾಲೆನ್ಸಿಂಗ್ ಏನು ಮಾಡಿದ್ದಾರೆ ಅಂತಂದರೆ, ಫಸ್ಟ್ಗೆ 20% ಇದ್ದಿದ್ದನ್ನು ಈಗ 11% ಮಾಡಿದ್ದಾರೆ. ಸೊ 20ಇಂದ 11 12% ನಿಯರ್ಲಿ ಮಾಡಿದ್ದಾರೆ. 20%ಇಂದ 12% ಬಂದಾಗ ಏನು ಮಾಡ್ತಾರೆ, ಅಷ್ಟು ಕಡಿಮೆ ಆಗಬೇಕು ವೆಯ್ಟೇಜು. 20ಇಂದ 12 ಬರಬೇಕಲ್ಲ ವೆಯ್ಟೇಜು. ಸೊ ಇಂಡೆಕ್ಸ್ ಫಂಡು ETF ಅಲ್ಲೆಲ್ಲ 20% ತಕ್ಕಂತೆ ವೆಯ್ಟೇಜು ತಕ್ಕಂತೆ ಸ್ಟಾಕ್ಸ್ ಜಾಸ್ತಿ ಬೈ ಮಾಡಿರ್ತಾರಲ್ವಾ. ಈಗ 12% ತಕ್ಕಂತೆ ಸ್ಟಾಕ್ಸ್ನ ಸೆಲ್ ಮಾಡ್ತಾರೆ. ಈ ವೆಯ್ಟೇಜಲ್ಲಿ ಯಾರ್ಯಾರು ಮೇಜರ್ ಆಗಿದ್ದು, ರಿಲಯನ್ಸು, HDFC ಇವರೇ ಮೇಜರ್ ಆಗಿದ್ದು. ಸೊ ಈ ಸ್ಟಾಕ್ಗಳನ್ನ ಯೂಜಾಗಿ ಸೆಲ್ ಮಾಡಿದಾಗ ಏನಾಯಿತು, ಮಾರ್ಕೆಟು ಸಡನ್ನಾಗಿ ಫಾಲ್ ಆಗುತ್ತೆ. ಇದರಿಂದ ಮಾರ್ಕೆಟಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ಗೆ ಸಿಕ್ಕಾಪಟ್ಟೆ ಫಾಲ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇನ್ನೊಂದು ವಿಷಯ ಏನಂತಂದರೆ, ಮಾರ್ಕೆಟು 23,600 ಕ್ಲೋಸ್ ಆಗಿದೆ. ವೇಟೆಡ್ ಆವ್ರೇಜ್ ಪ್ರಕಾರ ನೋಡಿದರೆ 23,550 ಕ್ಲೋಸ್ ಆಗಿದೆ. ಸೊ ನಾವು ರೌಂಡ್ ಫಿಗರ್ 23,600 ಅಂತ ಕನ್ಸಿಡರ್ ಮಾಡಿದ್ರು. 24,000 ಪುಟ್ಟು ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂನೇ 400 ಪಾಯಿಂಟ್ಸ್ ಇರಬೇಕು. ಬಟ್ ಅಲ್ಲಿ 400 ಇಲ್ಲ, 280 ಸಮಥಿಂಗ್ 300 ಇದೆ. ಅಂದರೆ ಪುಟ್ಟು ಶೂಟಪ್ಪೇ ಆಗಿಲ್ಲ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಅಟ್ಲೀಸ್ಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ಲಸ್ ಟೈಮ್ ವ್ಯಾಲ್ಯೂ ಇರಬೇಕಂತಂತೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಟ್ಲೀಸ್ಟ್ ಇರಲೇಬೇಕು. ಎಕ್ಸ್ಪೈರಿ ಮುಗಿದ್ರು ಎಷ್ಟು 400 ಪಾಯಿಂಟ್ಸ್, ಅದು ಕೂಡ ಇಲ್ಲ. ಅಂದರೆ ಏನಾಯಿತು, ಅದು ಎಕ್ಸ್ಪೈರಿ ಅಷ್ಟು ಬಂದೇ ಬರುತ್ತೆ. ಸೊ ಪುಟ್ ಸೈಡು ಡಿಸ್ಕೌಂಟಲ್ಲಿ ಟ್ರೇಡ್ ಆಗ್ತಿದೆ. ಯಾವಾಗ ಪುಟ್ ಸೈಡ್ ಡಿಸ್ಕೌಂಟಲ್ಲಿ ಟ್ರೇಡ್ ಆಗುತ್ತೆ, ಯಾವಾಗ ಮಾರ್ಕೆಟ್ ಬುಲ್ಲಿಶ್ ಅನಿಸ್ತಿದೆ, ಬೇರಿಶ್ ಅನ್ನಿಸ್ತಿರಲ್ವೋ ಆವಾಗ ಡಿಸ್ಕೌಂಟಲ್ಲಿ ಟ್ರೇಡ್ ಆಗುತ್ತೆ. ಅದೇ ರೀತಿ ನಾವೇನಾದ್ರು ಕಾಲ್ ಸೈಡು 400 ಪಾಯಿಂಟ್ಸ್ OTMಗೆ ಹೋದರೆ 40 ರೂಪೀಸ್ 50 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅದೇ 400 ಪಾಯಿಂಟ್ಸ್ OTM ಪುಟ್ ಸೈಡ್ ಹೋದರೆ ಜಸ್ಟ್ 11 to 12 ರೂಪೀಸಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ 40 ರೂಪೀಸು, ಅಲ್ಲಿ ಆಫು ಇಲ್ಲ, ಅದಕ್ಕಿಂತ ಕಡಿಮೆ. ಅಂದರೆ ಪುಟ್ ಸೈಡು ಪ್ರೀಮಿಯಮ್ಮು ಶೂಟಪ್ ಆಗಲೇ ಇಲ್ಲ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂಗಳು ಕೂಡ ಇಲ್ಲ, ಅಷ್ಟು ಕಡಿಮೆ ಶೂಟಪ್ ಆಗಿದೆ. ಏನಕ್ಕಾಗಿದೆ ಅಂದರೆ, ಎಲ್ಲರೂ ರಿವರ್ಸಲ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಅದೇ ಕಾರಣದಿಂದ ಮಾರ್ಕೆಟು ಲಾಸ್ಟ್ 5 ಮಿನಿಟ್ಸಲ್ಲಿ ಮೋರ್ ದೆನ್ 100 ಪಾಯಿಂಟ್ಸು ರಿಕವರಿ ಆಗುತ್ತೆ. ಈಗ ಅದೇ ರೀತಿ ಕನ್ಸಿಡರ್ ಮಾಡೋದಾದರೆ, ಈಗ 24,000ಅಲ್ಲಿ ಮಿನಿಮಮ್ 400 ಪಾಯಿಂಟ್ಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಬೇಕಿತ್ತು. ಸೊ ಅದಕ್ಕೆ ಮ್ಯಾಚ್ ಆಗಬೇಕು ಅಂದರೆ ಮಂಡೇ ಪ್ರೀಮಿಯಮ್ ಮ್ಯಾಡ್ ಆಗಬೇಕು, ಇಲ್ಲ ಮಾರ್ಕೆಟೇ ಮೇಲೋಗಿ ಅದೇ ಪ್ರೀಮಿಯಮ್ಮಿಗೆ ಮ್ಯಾನೇಜ್ ಮಾಡಬೇಕು. ಆ್ಯಂಡ್ ಅದೇ ರೀತಿ ಗುಡ್ ನ್ಯೂಸ್ ಕಡೆ ನೋಡೋದಾದರೆ, ಟ್ರಂಪ್ ಇವಾಗ ತಾನೇ ಹೊಸ ನ್ಯೂಸ್ ಕೊಟ್ಟರು. ಏನಂತ ಅಂದರೆ, ಇರಾನ್ ಅವರು ನ್ಯೂಕ್ಲಿಯರ್ ವೆಪನ್ನ ನಾವು ಇನ್ಮೇಲೆ ಮಾಡಲ್ಲ ಅಂತ ಕಂಪ್ಲೀಟಾಗಿ ಒಪ್ಕೊಂಡಿದ್ದಾರೆ. ಅದಕ್ಕೆ ಸರ್ಟನ್ ಕಂಡೀಷನ್ಸ್ ಹಾಕಿದ್ದಾರೆ. ನಾವು ಅದಕ್ಕೋಸ್ಕರ ಏನು ಬ್ಲಾಕೇಡ್ ಮಾಡಿದ್ವೋ, ಅವ್ರು ಬ್ಲಾಕೇಡ್ ಮಾಡಿದ್ರು ಸ್ಟೇಟ್ ಆಫ್ ಹಾರ್ಮುಜಿಗೆ US ಕಡೆಯಿಂದ, ಆ ಬ್ಲಾಕೇಡ್ನೆಲ್ಲ ನಾವು ಓಪನ್ ಮಾಡ್ತೀವಿ ಸ್ಟೇಟ್ ಆಫ್ ಹಾರ್ಮುಜಿಗೆ ಅಂತ ಹೇಳಿದ್ರೆ. ಆ್ಯಂಡ್ ಸ್ಟೇಟ್ ಆಫ್ ಹಾರ್ಮುಜ್ ಏಷ್ಯನ್ ಕಂಟ್ರೀಸಿಗೆಲ್ಲ ಓಪನ್ ಆಗುತ್ತೆ ಅಂತ ಹೇಳಿದರೆ, ಇದು ಇಂಡಿಯಾಗೆ ಒಂದು ಒಳ್ಳೆ ಪಾಸಿಟಿವ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 90% ಸೀಸ್ ಫೈರ್ ಆಗಿದೆ ಅಂತ ಹೇಳಿದರೆ. ಮಾರ್ನಿಂಗ್ ತಂಗ ಏನೇ ನೆಗೆಟಿವ್ ನ್ಯೂಸ್ ಬಂದು ನಾವು ಇನ್ನೂ ಯೂಜ್ ಗ್ಯಾಪ್ ಅಪ್ ಆಗ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಏನೇನೆಲ್ಲ ಆಯಿತು ಅಂತಂದರೆ, ಟ್ರಂಪ್ ಸೇಸ್ ಇರಾನ್ ಹ್ಯಾಸ್ ಅಗ್ರೀಡ್ ಟು ನೋ ನ್ಯೂಕ್ಲಿಯರ್ ವೆಪನ್ಸ್. ಟ್ರಂಪ್ ಹ್ಯಾಸ್ ಸೆಟ್ ಹಿಸ್ ಪ್ರಿಯಾರಿಟೀಸ್ ಫಾರ್ ಎನಿ ಡೀಲ್ ಇನ್ಕ್ಲೂಡ್ ಸ್ಟಾಪಿಂಗ್ ಇರಾನ್ ಅವೇ ಎನಿ ನ್ಯೂಕ್ಲಿಯರ್ ವೆಪನ್, ಡೆವಲಪಿಂಗ್ ಆ್ಯಂಡ್ ರೀಓಪನಿಂಗ್ ದ ಬ್ಲಾಕೆಡ್ ಆಫ್. ಸೊ ಸ್ಟೇಟ್ ಆಫ್ ಹಾರ್ಮಸ್ ಓಪನ್ ಆಗುತ್ತೆ ಅಂತ ಇದೆಲ್ಲ ಎಲ್ಲಿ ಬಂತು ಅಂದರೆ, ಸ್ಯಾಟರ್ಡೆ ಅಂದರೆ ನಿನ್ನೆ ನೈಟು. ಸೊ ನಮ್ಮ ಟ್ರಂಪ್ನ ಡಾಟರ್ ಇನ್ ಲಾ ಇದ್ದಾರಲ್ವ, ಅವ್ರು ಬಂದುಬಿಟ್ಟು ಫಾಕ್ಸ್ ನ್ಯೂಸಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ಅದರಿಂದ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಆ್ಯಡ್ ಸೆಕ್ಯೂರ್ಡ್ ಗ್ಯಾರಂಟೀಸ್ ಫ್ರಮ್ ಇರಾನಿಂದ ಗ್ಯಾರಂಟಿ ತೊಗೊಂಡಿದ್ದಾರೆ. ಇಟ್ ವುಡ್ ನೋ ಡೆವಲಪ್ ನ್ಯೂಕ್ಲಿಯರ್ ವೆಪನ್ಸ್. ಸೊ ಇರಾನಿಂದ ಗ್ಯಾರಂಟಿ ತೊಗೊಂಡಿದ್ದಾರೆ, ಇನ್ಮೇಲೆ ಯಾವುದೇ ರೀತಿ ನ್ಯೂಕ್ಲಿಯರ್ ವೆಪನ್ನ ನಾವು ರೆಡಿ ಮಾಡಲ್ಲ ಆ್ಯಂಡ್ ಎಲ್ಲದನ್ನು ಸ್ಟಾಪ್ ಮಾಡ್ತೀವಿ ಅಂತ. ಸೊ ಆ್ಯಡ್ ಸೆಂಟ್ ಎ ಟಫರ್ ಪೀಸ್ ಪ್ರಪೋಸಲ್ ಬ್ಯಾಕ್ ಟು ಟೆರಾನ್. ಸೊ ಪೀಸ್ ಡೀಲ್ನ ತೆರಾನಿಗೆ ಮತ್ತೆ ಹೇಳಿದ್ದಾರೆ ಯಾರು, ಟ್ರಂಪ್. ಇನ್ಮೇಲಿಂದ ಪೀಸ್ ಡೀಲ್ ಮಾಡೋಣ, ಇನ್ಮೇಲಿಂದ ಯಾವುದೇ ರೀತಿ ವಾರ್ ಬೇಡ ಅಂತ, ಇದೇ ರೀತಿ ಪಾಸಿಟಿವ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ, ಏನೇ ಮಾರ್ಕೆಟ್ ಫಾಲ್ ಆದರೂ 23,300ಗಿಂತ ಕೆಳಗೆ ಫಾಲ್ ಆಗಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ, ಲಾಸ್ಟ್ ಮಂತು ಎಷ್ಟೇ ಫಾಲ್ ಆದರೂ 23,300 ಕೆಳಗೆ ಫಾಲ್ ಆಗಿಲ್ಲ, ಅದೊಂದು ಒಳ್ಳೆ ಸಪೋರ್ಟ್ ಅಂತ ಅನ್ಬೋದು. ಸೊ 23,300 ಇಸ್ ಸ್ಟ್ರಾಂಗ್ ಸಪೋರ್ಟ್ ಫಾರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಆ್ಯಂಡ್ ಅದೇ ರೀತಿ ಮೇಲೆ ನೋಡಿದ್ರೆ 24,000 ರೆಸಿಸ್ಟೆನ್ಸ್ ಆಗುತ್ತೆ. ಪ್ರೀವಿಯಸ್ಲಿ ಮೋದಿಯವರು ಬಂದು ಎದುರಿಸ್ತಾರಲ್ವ ಭಾಷಣದಲ್ಲಿ, ಗೋಲ್ಡ್ ಬೈ ಮಾಡಬೇಡಿ, ಇಮೇಲೆ ನಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ. ಆ ಸ್ಟೇಟ್ಮೆಂಟ್ ಕೊಡೋಕ್ಕೂ ಮುಂಚೆ ಮಾರ್ಕೆಟ್ 24,000 ಮೇಲ್ಗಡೆ ಇತ್ತು. ಆವಾಗ 24,000 ಸಪೋರ್ಟ್ ಆಗಿತ್ತು. ಈಗ 24,000 ಕೆಳಗಿದೆ.
ಅಂದರೆ ಅದೇ ಸಪೋರ್ಟ್ ಇವಾಗ ಏನಾಗುತ್ತೆ ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ. ಸೊ 24,000 ನಮಗೆ ರೆಸಿಸ್ಟೆನ್ಸು. ಒನ್ಸ್ 24,000 ಮೇಲ್ಗಡೆ ಏನಾರ ಹೋಯ್ತು ಅಂದರೆ ಅದೇ ನಮಗೆ ಸಪೋರ್ಟಾಗಿ ವರ್ಕ್ ಆಗುತ್ತೆ. ಬಟ್ ಮಾರ್ಕೆಟು 23,300 24,200 ಈ ರೇಂಜಲ್ಲೇ ನೆಕ್ಸ್ಟ್ ವೀಕು ಟ್ರೇಡ್ ಆಗುತ್ತೆ. ಈ ವೀಕ್ ಎಕ್ಸ್ಪೈರಿನೂ ಇಲ್ಲೇ ಆಗುತ್ತೆ. ಸೊ ಇರಾನ್ ವಾರ್ ಸ್ಟಾಪ್ ಮಾಡಿರೋದ್ರಿಂದ ಮೇ ಬಿ ನಾವು ಮಂಡೇ ಮೇಲೆ ಹೋಗ್ಬೋದು ಶಾರ್ಟ್ ಟರ್ಮಲ್ಲಿ. ಬಟ್ ಇನ್ನೂ MSCI ರೀಬ್ಯಾಲೆನ್ಸಿಂಗ್ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಮತ್ತೆ ಸ್ಟಾಕ್ಸ್ನ ಶಾರ್ಟ್ ಮಾಡ್ತಾರೆ. ಸೊ ಮಂಡೇ ಕೂಡ ನಾವು ವಾಲಟಿಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಇನ್ನೂ ಕೂಡ ನಮಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಮಂಡೇ ಕ್ಲೋಸಿಂಗ್ ಮೇಲೆ ನಾವು ನಿಂತಿದ್ದೀವಿ. ಸೊ ಅಂದರೆ 23,300 ಮುಂದೆ ಬುಲ್ಲಿಶ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನೇ ಪುಟ್ ಸೆಲ್ ಮಾಡೋದಿರೋ 23,300 ಕೆಳಗೆ ಮಾಡಿ, ಕಾಲ್ ಸೆಲ್ ಮಾಡಿದ್ರೆ 24,200 ಮೇಲ್ಗಡೆ ಮಾಡಿ. ಸೊ ಎಲ್ಲದೂ ಕೂಡ ಲಾಂಗ್ ಎಕ್ಸ್ಪೈರಲ್ಲಿ ಮಾಡಿ, ನಿಯರ್ಲಿ ಎಕ್ಸ್ಪೈರಲ್ಲಿ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಸ್ವಲ್ಪ ಪಾಸಿಟಿವ್ ನ್ಯೂಸ್ ಇದೆ. ಯಾಕೆ ಅಂದರೆ ಈಗ ಲಾಸ್ಟ್ 2 ಇಯರ್ಸಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಏನಾಯಿತು, 10% ಇನ್ನೂ ನೆಗೆಟಿವ್ ಇದೆ. ಸೆಪ್ಟೆಂಬರ್ 2024 ನಾವು ಎಲ್ಲಿದ್ವೋ ಇವಾಗ 2026 ಜೂನಲ್ಲಿ ನಾವು ಇನ್ನೂ ಅದಕ್ಕಿಂತ ಕೆಳಗೆ ಇದ್ದೀವಿ 10% ಅಷ್ಟು. ಸೊ ಅದನ್ನಾರು ಅಟ್ಲೀಸ್ಟ್ ರಿಕವರಿ ಆಗಬೇಕು, ರಿಟರ್ನ್ಸ್ ಕೊಡಲೇಬೇಕು. ಇದೆಲ್ಲ ನೆಗೆಟಿವಿಟಿ ನೋಡಿ FII ಸೆಲ್ಲಿಂಗಿಂದ ಇಷ್ಟೆಲ್ಲ ಫಾಲ್ ಆಗಿ ಇಷ್ಟೆಲ್ಲ ಸ್ಟ್ರಗಲ್ ಪಡ್ತಿರೋದು ನೋಡಿ ಮಾರ್ಕೆಟು. ಸೊ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ, ನೆಕ್ಸ್ಟ್ ಕಮ್ಮಿಂಗ್ 1 ವೀಕ್ ಒಳಗೆ ನಿರ್ಮಲಾ ಸೀತಾರಾಮನ್ ಅವರು ಟ್ಯಾಕ್ಸ್ನ ಕಮ್ಮಿ ಮಾಡ್ತಾರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ನ ರಿಮೂವ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದನ್ನು ಯಾವ ಟೈಮಲ್ಲಿ ಬೇಕಾದ್ರೂ ಹೇಳ್ಬೋದು. ಇನ್ ಕೇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ನ ರಿಮೂವ್ ಮಾಡಿದ್ರೆ ಅದು ಒಂದು ಪಾಸಿಟಿವ್ ಆಗಿ ಮಾರ್ಕೆಟ್ ಮೇಲೆ ಹೋಗುತ್ತೆ. ಅದನ್ನ ಮೇ ಬಿ ಜೂನ್ 3 RBI ಮೀಟಿಂಗ್ ಇದೆ, RBI ಮೀಟಿಂಗ್ ಅಷ್ಟರಲ್ಲಿ ಹೇಳ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲ RBI ಮೀಟಿಂಗ್ ದಿವಸನೇ ಅನೌನ್ಸ್ ಆಗ್ಬೋದು ಅಂತಾರೆ. ಸೊ RBI ಮೀಟಿಂಗಲ್ಲೂ ಕೂಡ ಗುಡ್ ಪಾಸಿಟಿವ್ ನ್ಯೂಸ್ ಬರ್ಬೋದು, ರೇಟ್ ಕಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಆದರೂ ಕೂಡ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಿಯರ್ ಟೈಮಲ್ಲಿ RBI ಮೀಟಿಂಗ್ ಎಲ್ಲ ಇರ್ಬೇಕಾದ್ರೆ ಯಾರೂ ಕೂಡ ನಿಯರ್ ಟರ್ಮಲ್ಲಿ ಟ್ರೇಡ್ಸ್ ತೊಗೊಂಬಿಡಿ, ಲಾಂಗ್ ಟರ್ಮಲ್ಲಿ ತೊಗೊಳ್ಳಿ. ಯಾಕಂದರೆ ಗ್ಯಾಪ್ ಟರ್ಮಲ್ಲಿ ನೀವು ಎಸ್ಕೇಪ್ ಆಗ್ಬೋದು. ಪ್ರೀಮಿಯಂ ಕೂಡ ಚೆನ್ನಾಗಿದೆ ಲಾಂಗ್ ಟರ್ಮಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೇ ರೀತಿ ನೋಡಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಮಾರ್ಕೆಟು ತುಂಬ ಸ್ಟ್ರಗಲ್ ಪಡ್ತಿರೋದ್ರಿಂದ ನಾನು ಸ್ಟಾಕ್ ಮಾರ್ಕೆಟ್ ಹತ್ರ ಅಡ್ವೈಸಸ್ ತೊಗೊಂಡು ಚೇಂಜಸ್ ಮಾಡ್ತೀನಿ, ಏನು ಕಮ್ಮಿ ಮಾಡ್ಬೋದು, STTನ ಟ್ಯಾಕ್ಸಾ ಕಮ್ಮಿ ಮಾಡಿ ಮತ್ತೆ FISನ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದರು. ಇದೇ ನಿರ್ಮಲಾ ಸೀತಾರಾಮನ್ ಅವರು ಲಾಸ್ಟ್ ಇಯರ್ ಜೂನಲ್ಲಿ ಏನು ಹೇಳಿದ್ರು ಅಂದರೆ ನಮಗೆ FISೇ ಬೇಡ, ರಿಟೇಲರ್ಸ್ ಸಾಕು ಅಂತ ಹೇಳಿದರು. ಬಟ್ ಇವಾಗ ಗೊತ್ತಾಗ್ತಿದ್ರು FIS ಪವರ್ ಏನು ಅಂತ. ನಾನು ಅವತ್ತಿಂದ ಹೇಳ್ತಾ ಇದ್ದೆ FIS ಬೇಕೇ ಬೇಕು, ನಿರ್ಮಲಾ ಸೀತಾರಾಮನ್ ಅವ್ರು ಮಾತಾಡಿ ತಪ್ಪು, ಅವ್ರು ಕಮ್ ಬ್ಯಾಕ್ ಮಾಡಲೇಬೇಕು ಅಂತ. ಸೊ ಇವರು ಅದೇ ತಕ್ಕಂತೆ ಪ್ಲ್ಯಾನ್ ಮಾಡ್ತಾರೆ. ಬಟ್ ಇಟ್ಸ್ ಟೂ ಲೇಟ್ ಅನ್ಬೋದು. ಬಟ್ ಅಟ್ಲೀಸ್ಟ್ ಇವಾಗಾರು ತೊಗೊಳ್ಳೋದು ಒಳ್ಳೇದಂತ ಹೇಳ್ಬೋದು. ಅಟ್ಲೀಸ್ಟ್ ಇವಾಗಾರು ಕಮ್ ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ಬೋದು FISನ. ಆ್ಯಂಡ್ ಅದೇ ರೀತಿ ಬಟ್ ಅವ್ರು ಏನಂತಾರೆ, ಸ್ಟಾಕ್ ಮಾರ್ಕೆಟ್ ಇನ್ಫ್ಲೂಯೆನ್ಸ್ ಹತ್ರ, ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಹತ್ರ ನಾನು ಸಜೆಷನ್ಸ್ ತೊಗೊತೀನಿ ಅಂತೀರ. ಬಟ್ ಯಾರ ಹತ್ರ ತೊಗೊತೀನಿ ಅಂತ ಹೇಳ್ತಿಲ್ಲ. ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತೀರಾ, ಬಟ್ ಯಾರ ಹತ್ರ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಸೊ ಅಟ್ಲೀಸ್ಟ್ ಅವರು ಒಂದು ಮೇಲ್ ಕೊಟ್ಬಿಟ್ಟು ಈ ಮೇಲಿಗೆ ನಿಮ್ದೆಲ್ಲ ಏನೇನು ಸಜೆಷನ್ಸ್ ಇದೆ ಅಂತ ಮೇಲ್ ಮಾಡಿದ್ರೆ ನಮ್ಮಂಥವ್ರು ಎಲ್ಲರೂ ಮೇಲ್ ಮಾಡಿಬಿಟ್ಟು ಯಾರ್ಯಾರಿಗೆ ಯಾವ ಬೆಸ್ಟ್ ಸಜೆಷನ್ ಅಂತ ಸೆಲೆಕ್ಟ್ ಮಾಡ್ಕೊಬೋದು. ಸುಮ್ಮನೆ ಡಿಸ್ಕಷನ್ ಮಾಡ್ತೀನಿ ಅಂತಾರೆ, ಯಾರ ಹತ್ರ ಮಾಡ್ತಾರೆ ಗೊತ್ತಿಲ್ಲ. ಆ್ಯಂಡ್ ಲಾಸ್ಟ್ 1 ವೀಕಿಂದನೇ ಹೇಳ್ತಾರೆ ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ ಅಂತ, ಬಟ್ ಇನ್ನೂ ಮಾಡಿಲ್ಲ. ಇನ್ನೂ ಯಾವಾಗ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಹೇಳೋದು ಮುಖ್ಯ ಅಲ್ಲ, ಬೇಗ ಪ್ರಿಕಾಷನ್ಸ್ನ ತೊಗೊಬೋದು. ಎಷ್ಟು ಬೇಗ ತೊಗೊಂಡ್ರೆ ಅಷ್ಟು ಒಳ್ಳೆಯದು. ಬರೀ ಹೇಳ್ತಾ ಇದ್ರೆ ಆ ನ್ಯೂಸಿಗೆ ವ್ಯಾಲ್ಯೂ ಇರಲ್ಲ. ಸೊ ಇದೇ ರೀತಿ 2019ನಲ್ಲಿ FISದು ಪ್ರೆಷರ್ ಜಾಸ್ತಿ ಇದ್ದಾಗ ಮಾರ್ಕೆಟು ಸಿಕ್ಕಾಪಟ್ಟೆ ಫಾಲ್ ಆಗಬೇಕಾದ್ರೆ FISಯಿಂದ ಕಾರ್ಪೊರೇಟ್ ಟ್ಯಾಕ್ಸ್ನ ರಿಮೂವ್ ಮಾಡ್ತಾರೆ, FIS ಕಮ್ ಬ್ಯಾಕ್ ಮಾಡ್ತಾರೆ. ಮಾರ್ಕೆಟು ವಿತಿನ್ 1 ವೀಕಲ್ಲಿ ಮೋರ್ ದೆನ್ 10% ರಿಕವರಿ ಆಗುತ್ತೆ. ಸೊ ಇವಾಗೂ ಕೂಡ ಟ್ಯಾಕ್ಸ್ ಕಟ್ಟಿದ್ರೆ ಆಲ್ ಟೈಮ್ ಐನ ಬ್ರೇಕ್ ಮಾಡಿ 30,000 ತನಕ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬಟ್ ಏನು ಇದೆಲ್ಲ ಒಂದು ಡಿಪ್ಪು, ಇಲ್ಲೆಲ್ಲ ನಾವು ಇನ್ವೆಸ್ಟ್ಮೆಂಟ್ನ ಮಾಡಲೇಬೇಕು. ಸೊ ಯಾಕಂದರೆ ಈಗ ಎಲ್ಲರೂ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ವಾರ್ ಕ್ಲೋಸ್ ಆಗ್ತಾ ಇದೆ ಆ್ಯಂಡ್ ನಿರ್ಮಲಾ ಸೀತಾರಾಮನ್ ಅವರು ಟ್ಯಾಕ್ಸ್ ರಿಮೂವ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲದಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ. ಬಟ್ ಯಾವ ಸ್ಟಾಕ್ ಹೋಗುತ್ತೆ, ಹೆಂಗೆ ಹೋಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ನಮ್ಮ ಅಕಾಡೆಮಿಗೆ ವಿಸಿಟ್ ಮಾಡಿ. ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ ಭಾನುವಾರದ ತಿಳ್ಕೊಡ್ತೀನಿ. ಆ್ಯಂಡ್ ಬೇಸಿಕ್ಸ್ ಟು ಅಡ್ವಾನ್ಸು ಎವ್ರಿ ಫ್ರೈಡೇ ಕೋರ್ಸ್ ಸ್ಟಾರ್ಟ್ ಮಾಡ್ತಾಯಿನಿ, ಜಸ್ಟ್ 5,500 ರೂಪೀಸ್ಗೆ. ನೀವೇನು ಕಲಿಬೇಕಂತ ಆಸೆ ಇದೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆಗೆ ವಿತ್ ಥಿಯರಿಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಸಪೋರ್ಟ್ ನಾನೇ ಟ್ರೇಡ್ ಮಾಡಿಸ್ತೀನಿ, ಸ್ಟಾಕ್ ಸಜೆಷನ್ಸ್ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇದೆ ನೀವು ಜಾಯ್ನ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚು ಮಾಹಿತಿ ಇವತ್ತು ಏನೆಲ್ಲ ನ್ಯೂಸ್ ಆಯಿತು, ಈ ಪೀಸ್ ಡೀಲ್ ಕಂಟಿನ್ಯೂ ಆಯಿತಾ ಇಲ್ಲ ಬ್ರೇಕ್ ಆಯಿತಾ, ಈ ಪೀಸ್ ಡೀಲಿಂದ ನಾಳೆ ಗ್ಯಾಪ್ ಅಪ್ ಆಗುತ್ತಾ, ಗ್ಯಾಪ್ ಡೌನ್ ಆಗುತ್ತಾ, ನಾಳೆ ಗಿಫ್ಟ್ ನಿಫ್ಟಿ ಏನು ರಿಯಾಕ್ಷನ್ ಮಾಡ್ತಿದೆ ಅಂತ ಹೇಳ್ತೀನಿ. ಆ್ಯಂಡ್ ಅದೇ ರೀತಿ ಫ್ರೈಡೇ ಕೂಡ US ಮಾರ್ಕೆಟು ಫ್ರೆಶ್ ಆಲ್ ಟೈಮ್ ರೀಚ್ ಮಾಡಿದೆ, ಅದು ಒಂದು ಪಾಸಿಟಿವ್. ಇದೆಲ್ಲದಿಂದ ಎಷ್ಟು ಪಾಯಿಂಟ್ಸ್ ಗ್ಯಾಪ್ ಅಪ್, ಅವ್ರು ಇನ್ನೂ ಗ್ಯಾಪ್ ಡೌನ್ ತೋರಿಸ್ತೀವಿ, ಫ್ಲಾಟ್ ಓಪನಿಂಗ್ ಅಂತ ನಾಳೆ ಬೆಳಗ್ಗೆ ಪ್ರೀ ಮಾರ್ಕೆಟಲ್ಲಿ ತಿಳಿಸ್ತೀನಿ. ಪ್ರತಿದಿನ ಪ್ರೀ ಮಾರ್ಕೆಟ್ ಆ್ಯಂಡ್ ಪೋಸ್ಟ್ ಮಾರ್ಕೆಟ್ನ ಮಿಸ್ ಮಾಡದೆ ವಾಚ್ ಮಾಡಿ, ಇದರಿಂದ ನಿಮಗೆ ಟ್ರೇಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್, ಕೀಪ್ ವಾಚಿಂಗ್ ಅಸ್, ಕೀಪ್ ಸಪೋರ್ಟಿಂಗ್.